ಹುಬ್ಬಳ್ಳಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪಿಎಂಎಫ್ಬಿವೈ ಅಡಿಯಲ್ಲಿ ಸಾಲ ಪಡೆಯದ ರೈತರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳುವ ವೇಳೆ ಕಡ್ಡಾಯವಾಗಿ ಸ್ವಯಂ ಘೋಷಣಾ ಪತ್ರ ಸಲ್ಲಿಸಬೇಕೆಂಬ ಹೊಸ ನಿಯಮವನ್ನು ಹಿಂಪಡೆದು ಈ ಹಿಂದೆ ಜಾರಿಯಲ್ಲಿದ್ದ ಸರಳ ನೋಂದಣಿ ಪದ್ಧತಿಯನ್ನೇ ಮುಂದುವರಿಸಬೇಕು ಎಂದು ನವಲಗುಂದ ಶಾಸಕ ಎನ್.ಎಚ್. ಕೋನರೆಡ್ಡಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು. ನಗರದಲ್ಲಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಸ ನಿಯಮದಿಂದ ರಾಜ್ಯದ ಸಾವಿರಾರು ರೈತರಿಗೆ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ತೊಂದರೆಗಳು ಎದುರಾಗುತ್ತಿವೆ. ಬೆಳೆ ಬದಲಾವಣೆ, ಬ್ಯಾಂಕ್ ಸಾಲ, ಕೆಸಿಸಿ ಸೇರಿದಂತೆ ಹಲವು ಪ್ರಕ್ರಿಯೆಗಳ ಕಾರಣದಿಂದ ರೈತರು ಗೊಂದಲಕ್ಕೀಡಾಗುತ್ತಿದ್ದಾರೆ ಎಂದು ಹೇಳಿದರು. ಕೇಂದ್ರ ಸರ್ಕಾರದ ಹೊಸ ನಿರ್ದೇಶನದಂತೆ ಸಾಲ ಪಡೆಯದ ರೈತರು ತಾವು ಪ್ರಸ್ತುತ ಹಂಗಾಮಿನಲ್ಲಿ ಯಾವುದೇ ಬ್ಯಾಂಕ್ ಅಥವಾ ಸಹಕಾರಿ ಸಂಸ್ಥೆಯಿಂದ ಕೃಷಿ ಬೆಳೆ ಸಾಲ ಅಥವಾ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ ಸಾಲ ಪಡೆದಿಲ್ಲ ಎಂಬ ಸ್ವಯಂ ಘೋಷಣೆ ಸಲ್ಲಿಸಬೇಕು. ಬಳಿಕ ಪರಿಶೀಲನೆಯಲ್ಲಿ ಮಾಹಿತಿ ತಪ್ಪಾಗಿದೆ ಎಂದು ಕಂಡುಬಂದರೆ ವಿಮಾ ಅರ್ಜಿ ತಿರಸ್ಕಾರ, ಪಾಲಿಸಿ ರದ್ದು ಹಾಗೂ ಪರಿಹಾರ ತಡೆಹಿಡಿಯುವ ಅಧಿಕಾರ ಸರ್ಕಾರ ಹಾಗೂ ವಿಮಾ ಕಂಪನಿಗಳಿಗೆ ಇರುತ್ತದೆ. ಈ ನಿಯಮದಿಂದ ಗ್ರಾಮೀಣ ಪ್ರದೇಶದ ರೈತರಿಗೆ ಅನಗತ್ಯ ತೊಂದರೆ ಉಂಟಾಗಿದ್ದು, ಕಡ್ಡಾಯ ಘೋಷಣೆಯನ್ನು ಕೈಬಿಟ್ಟು ಹಿಂದಿನಂತೆಯೇ ಬೆಳೆ ವಿಮೆ ನೋಂದಣಿ ವ್ಯವಸ್ಥೆ ಜಾರಿಗೊಳಿಸಬೇಕು ಎಂದು ರೈತ ಸಂಘಟನೆಗಳು ಆಗ್ರಹಿಸಿವೆ. ಇದೇ ಬೇಡಿಕೆಯನ್ನು ಜುಲೈ 9ರಂದು ಬೆಳಗಾವಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೂ ತರಲಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಮುಂಗಾರು ಹಂಗಾಮಿನ ಬೆಳೆ ವಿಮೆ ನೋಂದಣಿಗೆ ಜುಲೈ 15 ಕೊನೆಯ ದಿನಾಂಕವಾಗಿರುವುದರಿಂದ ರೈತರ ಹಿತದೃಷ್ಟಿಯಿಂದ ತಕ್ಷಣವೇ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅಗತ್ಯ ನಿರ್ದೇಶನ ನೀಡಬೇಕು. ಅಗತ್ಯವಿದ್ದರೆ ನೋಂದಣಿ ಅವಧಿಯನ್ನು ವಿಸ್ತರಿಸಬೇಕು ಎಂದು ಆಗ್ರಹಿಸಿದರು. ಪ್ರಮುಖವಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಜಾರಿ ಮಾಡಲಿಕ್ಕೆ ನಮ್ದು ಏನು ಹಳೆ ಪದ್ಧತಿ ಐತಿ ಅದನ್ನ ಮುಂದುವರಿಸಬೇಕನ್ನೋದು ನಮ್ದು ಹಕ್ಕೊತ್ತಾಗಿತ್ತು. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾರೆ. 2025 ಒಂದು ಆದೇಶವನ್ನು ಹೊರಡಿಸಿದ್ದೇವೆ. ಆದೇಶದಲ್ಲಿ ಕೆಲವು ಕರಾರುಗಳನ್ನ ಹಾಕಿ ಅದರಿಂದ ಸಮಸ್ಯೆ ಆಗ್ತದೆ. ಈಗ ಬ್ಯಾಂಕ್ನಾಗ ರೈತರು ಬೆಳೆ ಸಾಲ ಅಂತ ತಗೋತಾರೆ. ಬೆಳೆ ಸಾಲ ತಗೋಬೇಕಾದ್ರೆ ಹೆಚ್ಚು ವಾಣಿಜ್ಯ ಬೆಳೆಗಳಿಗೆ ಬೆಳೆ ಸಾಲವನ್ನು ತೆಗೆದುಕೊಳ್ತಕ್ಕಂಥದ್ದು. ಮುಂದೆ ಕ್ಲೈಮೇಟ್ ಚೇಂಜ್ ಆಗುತ್ತೆ, ಮಳೆ ಚೇಂಜ್ ಆಗುತ್ತೆ, ಟೈಮ್ ಮಳೆ ಆಗಲ್ಲ. ಅದಕ್ಕೆ ಒಂದು ತತ್ತಿಗೆ ಹೆಸರು ಬಿತ್ತಬೇಕಂತಿರ್ತೈತಿ, ಒಂದು ತತ್ತಿಗೆ ಉಳ್ಳಾಗಡ್ಡಿ ಬಿತ್ತಬೇಕಂತಿರ್ತೈತಿ, ಇನ್ನೊಂದು ತತ್ತಿಗೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕಂತ ಅದಕ್ಕೊಂದು ರೈತರು ನಿಗದಿ ಮಾಡ್ಕೊಳ್ತಾರೆ. ಆ ವೇಳೆಗೆ ಮಳೆನೇ ಆಗೋದಿಲ್ಲ. ಮಳೆ ಆಗದಂಥ ಸಂದರ್ಭದಲ್ಲಿ ಪೀಕಿಂದ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ನಾವು ಏನು ಈರುಳ್ಳಿ ಬೆಳಿಬೇಕಂತ ಮಾಡಿರ್ತೀವಿ, ಆವಾಗ ಹೆಸರು ಹಾಕಿಬಿಡ್ತೀವಿ ರೈತರು. ಇವ್ರು ಏನು ಮಾಡ್ಯಾರ, ನಾವೇನು ಬೆಳೆ ವಿಮೆ ತಗೋಬೇಕಾದ್ರೆ ಬೆಳೆಗಳನ್ನ ನಮೂದು ಮಾಡಿರ್ತೀವಿ, ಅದೇ ಬ್ಯಾಂಕ್ನಲ್ಲಿ ತುಂಬಬೇಕು ಮತ್ತು ಅದೇ ಬೆಳೆಗಳನ್ನ ತುಂಬಬೇಕು ಅಂತ ಮಾಡ್ಯಾರ. ನಾವೇನು ಬೆಳೆ ಈಗ ಹೆಸರು ಹೆಚ್ಚಿಗೆ ಬೆಳೆದ್ಬಿಟ್ಟು ಬೇಗ ಮಳೆ ಆಯ್ತು ಅಂತೇಳಿ ನಮ್ಮ ನಿರೀಕ್ಷೆ ಈರುಳ್ಳಿ ಬೆಳಿಬೇಕು ಮತ್ತು ಮೆಣಸಿನ್ಕಾಯಿ ಬೆಳಿಬೇಕು ಅಂತ ಇರ್ತೈತಿ. ಅವಾಗ ನೀವು ಪೀಕ್ ಯಾಕೆ ಬದಲಿ ಮಾಡಿದ್ರೆ ಅಂತ ಪ್ರಶ್ನೆ ಬಂದಿದೆ. ಅದಕ್ಕೊಂದು ಡಿಕ್ಲರೇಷನ್ ಈ ಮೂಲಕ ನಾವು ಏನು ನೋಡ್ತೇವೆ, ಪ್ರಸ್ತುತ ಬೆಳೆ ಹಂಗಾಮು ಪೂರ್ವದಲ್ಲಿ ಅರ್ಜಿಯನ್ನು ಉಲ್ಲೇಖಿಸಿರುವ ಬೆಳೆ ಮತ್ತು ಸಂಬಂಧಿತ ಭೂಮಿಗೆ ಯಾವುದೇ ಅನುಸೂಚಿತ ವಾಣಿಜ್ಯ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕ್ನಿಂದ ಸಕ್ರಿಯ ಕಿಸಾನ್ ಕಾರ್ಡ್ ಕೆಸಿಸಿ ಅಥವಾ ಕೃಷಿ ಬೆಳೆ ಸಾಲ ಪಡೆದಿಲ್ಲ ಅಂತ ಕೊಡ್ಬೇಕು ಅಂತ, ಅಥವಾ ಸೆಲ್ಫ್ ಡಿಕ್ಲರೇಷನ್ ಮಾಡಿ ಕೊಡ್ಬೇಕು ಅಂತಾರೆ. ಇದು ಬಂದಾಗಿರೋದ್ರಿಂದ ನಮ್ಮಲ್ಲಿ ಬೆಳೆ ವಿಮೆ ಇಷ್ಟೊತ್ತಿಗಾಗಲೇ 90% ತುಂಬ್ತಿದ್ವಿ. ಈಗ ಭಾಳ ಒಂದು 30% ರೀಚ್ ಆಗಿರ್ಬೇಕು. ನಾವು ರೈತರು ಎಲ್ಲ ಕಡೆಯಿಂದ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಿರುತ್ತೆ. ಇಲ್ಲ ನೀವೇನು ಮಾಡ್ತೀರಿ, ಹೆಂಗೆ ಮಾಡ್ತೀರಿ ಅಂತ. ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಒಂದು ಈ ಭಾಗದ ಸಭೆ ನಡೆದಾಗ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟು ನಾನು, ಸರ್ ಇದು ಭಾಳ ಸೀರಿಯಸ್ ಐತಿ, ದಯವಿಟ್ಟು ಇದು ಮಾಡ್ಬೇಕಂತ ನಾವು ಕೇಂದ್ರ ಸರ್ಕಾರಕ್ಕೆ ಇನ್ನೊಂದು ರಿಪೀಟ್ ಬರೀತೀವಿ ಅಂತ ಹೇಳಿದ್ವಿ. ನಮ್ಮ ಹಾವೇರಿಯ ಸಂಸದರಾದಂಥ ಮತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಒಂದು ಪತ್ರ ಬರೆದ. ಆ ಲೆಟರ್ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕೃಷಿ ಕಮಿಷನರ್ ಅವ್ರ ಪತ್ರವನ್ನು ಕೂಡ ಬರೆದಾರೆ. ಅದು ಕೂಡ ಮುಖ್ಯಮಂತ್ರಿಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರಲಿ ಅಂತೇಳಿ. ಅದ್ರ ಜೊತೆಯಲ್ಲಿ ನಮ್ಮ ಜೋಶಿ ಸಾಹೇಬರು ನಿನ್ನೆ ಕೆಲವು ಬ್ಯಾಂಕ್ನವ್ರಿಗೆಲ್ಲ ಮಾತಾಡಿ, ಇಲ್ಲ ನೀವು ಬೆಳೆ ತುಂಬಿಕೊಡ್ರಿ, ಕಂಡೀಷನ್ ಆಗಿ ತುಂಬಿಕೊಡ್ರಿ ಅಂತ ಕೆಲವು ನಿರ್ದೇಶನಗಳನ್ನ ಕೊಟ್ಟಾರೆ. ಬರೀ ಇದು ನಿರ್ದೇಶನ ಊರಲ್ಲಿ ಕೊಟ್ಟರೆ ನಡೆಯೋದಿಲ್ಲ. ನಾಳೆ ನಾವು ಕ್ಲೇಮ್ ಕೇಳಬೇಕಲ್ಲ, ಹಾನಿಯಾದಂಥ ಕ್ಲೇಮ್ ಕೇಳಬೇಕಾದಾಗ ಇದೆಲ್ಲ ಸಮಸ್ಯೆಗಳು ಬರ್ತಾವೆ. ಮತ್ತು ನಾವೀಗೇನು ಮಾಡ್ತೀವಿ, ಈರುಳ್ಳಿಗೆ ಅಂತ ಬೆಳೆ ಸಾಲ ತೊಗೊಂಡಿರ್ತೀವಿ. ನಾವು ಬೆಳೆ ಸಮೀಕ್ಷೆಗೆ ಹೋದಾಗ ಆ GPS ಫೋಟೋ ಗ್ರೀನ್ ಕಾರ್ಡ್ ಇರ್ತೈತಿ, ಹೆಸರು ಇರ್ತೈತಿ. ಇದು ಟೆಕ್ನಿಕಲ್ ಸಮಸ್ಯೆ ಆಗೈತಿ. ಮುಂದೆ ಅದು ಉದ್ಭವ ಆಗಬಾರ್ದು. ಅದಕ್ಕೆ ಅದನ್ನು ಆರ್ಡ್ರನ್ನ ಬದಲಾವಣೆ ಮಾಡ್ತಿರೋ ಅಥವಾ ರೈತರಿಗೆ ಅನುಕೂಲ ಆಗೈತೆ ಆ ರೀತಿಯಾಗಿ ಮಾಡ್ಬೇಕನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಅದಕ್ಕೆ ತಮ್ಮ ಮೂಲಕ ಅದರ ಡಿಟೇಲ್ಸ್ ಆಗಿ ಏನೇನು ಬೇಕು ಅದಕ್ಕೆ ವರದಿ ಕೂಡ ನಿಮಗೆ ಕೊಟ್ಟಿದ್ದೀನಿ. ಯಾರು ಯಾವ ಲೆಟರ್ ಬರೆದ್ರು, ಏನು ಬರೆದ್ರು ಅಂತ ತಿಳ್ಕೊಂಡು ಹೇಳಿ
ಡಿಸೆಂಬರ್ 2025ಕ್ಕೆ ಈ ಆದೇಶ ಬಂದಿದೆ ಕೇಂದ್ರ ಸರ್ಕಾರದಿಂದ. ಅದ್ರ ಜೊತೆಯಲ್ಲಿ ನಮ್ಮ ಸರ್ಕಾರದ ವತಿಯಿಂದ 30 ಡಿಸೆಂಬರ್ 2025ಕ್ಕೆ ಹೋಗಿದೆ ಎಲ್ಲದು. ತರ ಇಂಥವೇನು ಲೆಟರ್ ಬರೆಸಿ ರೈತರಿಗೆ ಪರಿಹಾರ ಬರ್ದಂಗೆ ನೋಡ್ಕೊಂಡ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ರೈತರ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡ್ತೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 50% ಅವ್ರದ್ದು, 50% ನಮ್ಮದು. ಅದಕ್ಕೆ ಈ ಯೋಜನೆ ಸಮರ್ಪಕವಾಗಿ ಜಾರಿ ಆಗಬೇಕು ಅಷ್ಟೇ. ಹಿಂದಿನ ಪದ್ಧತಿ ಹೆಂಗೈತೆ ಅದೇ ರೀತಿಗೆ ಮುಂದುವರ್ಸ್ಬೇಕನ್ನುವಂಥ ಒತ್ತಾಯ ನಂದಾಗಿದೆ.